ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀಯ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಚನ್ನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂಥ ಹನುಮಂತಪ್ಪ ನಾಗಣ್ಣನವರು ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ. ನಮ್ಮೂರು ವರಹ ಗ್ರಾಮ ಅಂತ ಒಂದು ಸಣ್ಣ ಹಳ್ಳಿ ಸರ್. ನನ್ನ ಹೆಸರು ಹನುಮಂತಪ್ಪ ಗುಡ್ಡಪ್ಪ ನಾಗಣ್ಣನವರು ಅಂತಂದೇಳಿ. ನಮ್ಮ ತಾಯಿ ಶಾಂತಮ್ಮ, ನಮ್ಮ ಮಿಸ್ಸಸ್ ಮಂಜುಳ, ನನಗೆ 3 ಜನ ಮಕ್ಕಳು, ರಚನಾ ಮತ್ತು ಸಂಜಯ್, ದಿವ್ಯ ಅಂತಂದು. ನಮ್ಮ ಕೃಷಿ ಕುಟುಂಬ ನಮ್ಮದು, ಮಧ್ಯಮ ವರ್ಗದಿಂದ ಬಂದಿದ್ದೇವೆ. ಅಣ್ಣ ತಮ್ಮಂದಿರು ಒಬ್ಬರು ಇದ್ದಾರೆ, ಅಣ್ಣರು, ನಾವೊಬ್ಬರು ತಮ್ಮರಷ್ಟೇ. ವಿದ್ಯಾಭ್ಯಾಸ PUC ಮುಗಿದಿದೆ. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದೆ ಯಾವಾಗ? ರಾಜಕೀಯ ಬರಬೇಕು ಅಂದರೆ ಇಲ್ಲಿ ಊರು ಹಿರಿಯರೆಲ್ಲರೂ ಸೇರಿ ನನ್ನ ಹತ್ರ ಬಂದು, ಇಲ್ಲ ಇದೊಂದು ಸಲ ನೀನು ಗ್ರಾಮ ಪಂಚಾಯತಿ ಒಳಗೆ ಭಾಗವಹಿಸಬೇಕು ಅಂತಂದು ಒತ್ತಾಯ ಮಾಡಿದರು. ಅವರ ಮಾತಿಗೆ ನಾನು ಗೌರವ ಕೊಟ್ಟು ಹಾಗಾಗಿ ಗ್ರಾಮ ಪಂಚಾಯತಿ ಒಳಗೆ ನಾನು ಬಂದು ನಿಂತು ಪ್ರಚಂಡ ಬಹುಮತದಿಂದ ಆರಿಸಿ ತಂದರು ಜನರು. ಆ ಜನರ ಸೇವೆ ನಾನು ಅತ್ಯುತ್ತಮವಾಗಿ 5 ವರ್ಷದಲ್ಲಿ ಪೂರೈಸಿದ್ದೇನೆ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀರಾ ಸರ್? ನಾನು ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಭಾಗವಹಿಸಿ, ಮತ್ತು ಮಹಿಳೆಯರ ಸಮಸ್ಯೆಗಳಾಗಲಿ, ಯಾವ್ದಾರ ಬಡವರು ಬಂದ್ರೆ ಆ ಮನೆಗಳು ಇಲ್ಲ ಬಂದರೆ ಅವರಿಗೆಲ್ಲರಿಗೆ ಮನೆಗಳನ್ನು ಕೊಡಿಸುವುದರಲ್ಲಿ ಪರಿಶ್ರಮ ಪಟ್ಟಿದ್ದೇನೆ. ಹಾಗಾಗಿ ಊರವರೆಲ್ಲರೂ ನನ್ನನ್ನು ಗುರುತಿಸಿ ನನಗೆ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರು. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ಊರಿನ ಹಿರಿಯರು, ನಮ್ಮ ತಂದೆಯವರು ಹಾಗೂ ನಮ್ಮ ತಾಯಿಯವರು ಮತ್ತು ಹಿರಿಯರೆಲ್ಲರೂ ನನಗೆ ಮಾರ್ಗದರ್ಶಕರು. ಗ್ರಾಮಸ್ಥರು ಎಲ್ಲರೂ ನನಗೆ ಮಾರ್ಗದರ್ಶಕರಾಗಿದ್ದರು ಸರ್. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಗ್ರಾಮ ಪಂಚಾಯತಿಗೆ ಅಂದರೆ ನಮ್ಮ ಊರಲ್ಲಿ ಭಾಳ ಸಮಸ್ಯೆಗಳಿತ್ತು. ನೀರಿನ ಸಮಸ್ಯೆ ಇತ್ತು, ರೋಡುಗಳು ಇದ್ದಿಲ್ಲ, ಮತ್ತು ನಮ್ಮ ಹೊಲ ನಮ್ಮ ದಾರಿ ಇದ್ದಿಲ್ಲ, ಬಡವರಿಗೆ ಮನೆಗಳು ಇದ್ದಿಲ್ಲ. ಹೀಗಾಗಿ ಇವರಿಗೆಲ್ಲರಿಗೆ ಮುಟ್ಟಿಸ್ಬೇಕಾದ್ರೂ ಒಂದು ಏನಾದರೂ ರಾಜಕೀಯದಲ್ಲಿ ಭಾಗವಹಿಸ್ಬೇಕು, ಅವಾಗ ಇವ್ರ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗುತ್ತದೆ ಅಂತಂದು ಅವಾಗ ನಾನು ಜನರೆಲ್ಲರೂ ಬಂದು ಬಾರಪ್ಪ ಅಂದಾಗ ನಾನು ರಾಜಕೀಯಕ್ಕೆ ಬಂದಿರಿ ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಗ್ರಾಮ ಪಂಚಾಯತಿ ಒಂದು ಸಲ ಆಲ್ರೆಡಿ ನಾನು ಮೆಂಬರ್ ಆಗಿ ಇದ್ದೀವಿ. ಆದರೂ ಊರು ಮತದಾರರೆಲ್ಲರೂ ಬಂದು ಏನಾದರೂ ಅಪೇಕ್ಷೆ ಪಟ್ಟರೆ ಮುಂದೆ ತಾಲೂಕು ಪಂಚಾಯತಿ ಆಯ್ತು, ಗ್ರಾಮ ಪಂಚಾಯತಿಯಲ್ಲೇ ಮುಂದುವರಿತೀವಿ ರೀ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು ಮೊದಲಿಗೆ ಕಾಂಗ್ರೆಸ್ನಿಂದ ಭಾಗವಹಿಸಿದ್ವಿ ಸರ್. ತದನಂತರ ನಾವು ಮೋದಿಜಿಯವರು ಬಂದ ನಂತರ BJPಗೆ ಸ್ವಲ್ಪ ಹೋದ್ವಿ. BJPಯಲ್ಲಿ ಈಗ ಮುಂದುವರಿತಾ ಇದ್ದಾವೆ ರೀ. ಮೋದಿಯವರು ಒಂದು ಸದೃಢ ದೇಶನ ನಮಗೆ ಕೊಟ್ಟರು. ಅವರು ಒಳ್ಳೊಳ್ಳೆ ಸ್ಕೀಮ್ಗಳನ್ನು ಕೊಡ್ತಾ ಇದ್ದಾರೆ, ಹಾಗೂ ಬಡವರಿಗೆ ನೆರವಾಗ್ತಾ ಇದ್ದಾರೆ. ಈ ರೀತಿ ನೋಡಿ ಅವರು ಒಳ್ಳೆ ಪ್ರಧಾನಿ ಎಂದು ಆ ಉದ್ದೇಶದಿಂದ ನಾವು BJPಗೆ ಹೋದ್ವಿ ಸರ್. ಸರ್, ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ ಸರ್? ಹೋರಾಟ ಮಾಡ್ತಾ ಇದ್ವಿ ಸರ್. ಸಣ್ಣ ಪುಟ್ಟ ಎಲ್ಲ ಹೋರಾಟದಲ್ಲಿ ಭಾಗವಹಿಸ್ತಿದ್ವಿ ರೀ. ಭಾಗವಹಿಸಿ ಎಲ್ಲ ಅದರಲ್ಲಿ ಇದ್ವಿ ರೀ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಸಂತೋಷಗಳೇಂದ್ರೆ ಈ ಜನರ ಸಮಸ್ಯೆಗಳನ್ನು ಬಗೆಹರಿಸಿದಾಗ ಅದರಲ್ಲೇ ನನಗೆ ಭಾಳ ಸಂತೋಷ ಆಗುತ್ತೆ ಸರ್. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ನಮಗೆ ಕುಡಿಯೋ ನೀರಿನ ದೊಡ್ಡ ಸಮಸ್ಯೆ ಇತ್ತು. ಬೀದಿ ದೀಪಗಳು ಇದ್ದಲ್ಲ ಒಂದು ಓಣಿಯಲ್ಲಿ. ಆಮೇಲೆ ಕಾಂಕ್ರೀಟ್ ರಸ್ತೆಗಳು ಯಾವುದೂ ಇದ್ದಲ್ಲ. ಹಂಗಾಗಿ ಕಾಂಕ್ರೀಟ್ ರಸ್ತೆಗಳನ್ನು ಮತ್ತು ಬೀದಿ ದೀಪಗಳು ಇವನ್ನೆಲ್ಲವನ್ನು ಚೆನ್ನಾಗಿ ಮಾಡಿದ್ವಿ. ಭಾಳ ಚರಂಡಿಗಳನ್ನು ಮಾಡಿದ್ವಿ ಸರ್. ಎಲ್ಲರಿಗೆ ಶೌಚಾಲಯ ಇದ್ದಲ್ಲ, ಶೌಚಾಲಯಗಳನ್ನು ಮಾಡಿದ್ವಿ. NRG ಒಳಗೆ ನಮ್ಮ ಹೊಲ ನಮ್ಮ ದಾರಿ ಅಂತಂದು ಎಲ್ಲ ರೈತರಿಗೆ ಹೋಗಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದೀವಿ. ಉದ್ಯೋಗ ಖಾತ್ರಿ ಒಳಗೆ ಮತ್ತು ರುದ್ರಭೂಮಿ ಸಮಸ್ಯೆ ಇತ್ತು. ರುದ್ರಭೂಮಿಯನ್ನು ಇಲ್ಲಿ ರೈತರಿಂದ ಕೊಡಿಸಿ ಅದನ್ನು ಒಂದು ಚೆನ್ನಾಗಿ ಮಾಡಿ ಇವತ್ತು ಎಲ್ಲರಿಗೆ ಒಂದು ರುದ್ರಭೂಮಿಯನ್ನು ಕೊಟ್ಟಿದ್ದೇವೆ ರೀ. ಮನೆಗಳನ್ನು ಎಲ್ಲ ಬಡವರಿಗೆ ಮನೆಗಳನ್ನು ಕೊಡಿಸಿದ್ದೇವೆ. ಇನ್ನೂ ಸ್ವಲ್ಪ ಕೊಡಬೇಕು. ಅವನು ಮುಂದಿನ ದಿನದಲ್ಲಿ ಮುಟ್ಟಿಸ್ತೇವೆ ರೀ. ಸರ್, ಇವಾಗ ಹಾಲಿ ಎಲ್ಲ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ? ಅಲ್ಲಿ ಸಮಸ್ಯೆ ಸರ್, ಇನ್ನೂ ಬಡವರಿಗೆ ಮನೆ ಮುಟ್ಟಬೇಕು. ಸ್ವಲ್ಪ ಅಲ್ಲೇ ಒಂದೊಂದು ಭಾಗದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ನಮಗೆ ಓವರ್ ಟ್ಯಾಂಕ್ದು ಒಂದು ಸಮಸ್ಯೆ ಇತ್ತು, ಅದನ್ನು ಮಾಡ್ತಾ ಇದ್ದಾರೆ. ಸರ್, ಏತ ನೀರಾವರಿ ಬರ್ತಿದೆ ಸರ್? ಏತ ನೀರಾವರಿ ಇದು ಆಗಿದೆ, ಬರ್ತಾಯಿದೆ ಸರ್. ಇವಾಗ ಅಲ್ಲಿ ಏನೋ ಸಮಸ್ಯೆ ಇದೆ ಮತ್ತೆ ಬೇರೆದು? ಮತ್ತೆ ಸಮಸ್ಯೆ ಅಂದ್ರೆ ಇದಾವೆ, ಇನ್ನೂ ಭಾಳ ಸಮಸ್ಯೆ ಅದಾವೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ಬಗೆಹರಿಸ್ಬೇಕು ಅಂತ. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರಿಗೆ ಏನು ಹೇಳಿ ಬಯಸ್ತೀರಾ? ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ ಸರ್. ಮತ್ತೆ ಬೆಂಬಲ ಕೊಟ್ಟರೆ ಮತ್ತೆ ಸೇವೆ ಮಾಡಿ ಯಾವತ್ತೂ ಅವರಿಗೆ ನಾವು ಚಿರಋಣಿಯಾಗಿರುತ್ತೆ ಸರ್. ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ ಸರ್.